ಮಹಾನಟಿ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿ ಈಗ ಏಳುಮಲೆ ಸಿನಿಮಾದ ಮೂಲಕ ಬೆಳ್ಳಿ ಪರದೆಯ ವೀಕ್ಷಕರನ್ನ ತಮ್ಮ ಅದ್ಭುತ ನಟನೆಯ ಮೂಲಕ ಮನೋಮುಗ್ಧರನ್ನಾಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಪ್ರಿಯಾಂಕಾ ಅವರು ಸಜ್ಜಾಗಿ ನಿಂತಿದ್ದಾರೆ. ಸ್ವತಃ ಪ್ರಿಯಾಂಕಾ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದು ಅವರ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂತದ್ದು. ಇನ್ನೊಂದೇನಂತಂದ್ರೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಟ್ರೆಡಿಷನಲ್ ಲುಕ್ ಅಲ್ಲಿ ಪಕ್ಕಾ ಕನ್ನಡತಿಯಾಗಿ ಕಾಣಿಸ್ಕೊಂಡಿರುವಂತದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲೇದಾಗಿ ನಮಸ್ತೆ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಡಬಲ್ ಕಂಗ್ರಾಟ್ಸ್ ಹೇಳ್ತೀನಿ ನಾನು ನಿಮ್ಗೆ. ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಹಬ್ಬ ಬಂದಿದೆ, ಅಂಡ್ ರಿಯಾಲಿಟಿ ಶೋ ನಲ್ಲೇನೆ ಮಿಂಚಿದ್ರಿ. ಅಂಡ್ ಹೇಗಿದೆ ಈ ಎಲ್ಲಾ ಪಾಸಿಟಿವ್ ವಾತಾವರಣ, ಅದ್ರ ಜೊತೆಗೆ ವಿನ್ನಿಂಗ್ ವೈಬ್ಸ್ ಎಲ್ಲ? ತುಂಬಾ ಖುಷಿ ಆಗಿದೆ ಸರ್. ನನ್ನ ಲೈಫಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆ್ಯಂಡ್ ಟಿ ವಿ ಶೋಸ್ ಯಾವುದಾದ್ರೂ ಒಂದೇ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಇದ್ದಿದ್ದ ಮೈಂಡ್ಸೆಟ್ಟಿಂದ ಇವತ್ತು ಒಂದು ಸಿನಿಮಾಗೆ ಡೆಬ್ಯೂ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಆಗಿದೆ ಅಂದರೆ ಇಟ್ಸ್ ವೆರಿ ಲಕ್ಕಿ. ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಮಹಾನಟಿ ವೇದಿಕೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ವೇದಿಕೆ. ಅಷ್ಟು ದೊಡ್ಡ ವೇದಿಕೆಯಲ್ಲಿ ಕಲಿತು ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ನನ್ನ ಪರ್ಫಾರ್ಮೆನ್ಸ್ ತೋರಿಸಿ ಆ್ಯಂಡ್ ಅವರು ಅಪ್ರಿಷಿಯೇಟ್ ಮಾಡಿ ನನಗೆ. ಸೊ ಇಷ್ಟೆಲ್ಲ ಆಗಿ ಅದೇ ಮಹಾನಟಿಲಿ ವಿನ್ನಿಂಗ್ ಅನ್ನೋ ಒಂದು ಮಹಾನಟಿ ಪಟ್ಟ ಅಂತ ಸಿಕ್ಕಿ ಅದಾದ್ಮೇಲೆ ಏಳುಮಲೆ ಚಿತ್ರ ನನಗೆ ನಂಬಕ್ಕಾಗ್ತಾ ಇಲ್ಲ. ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆಯಾ ನನ್ನ ಲೈಫಲ್ಲಿ? ಓಕೆ, ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ನೋ ಪ್ರತಿಯೊಂದೂ ಆಗ್ತಾ ಇದೆ ನನ್ನ ಲೈಫಲ್ಲಿ. ಮಹಾನಟಿ ಆಗಿರ್ಬೋದು ಆ್ಯಂಡ್ ಏಳುಮಲೆ ಸಿನಿಮಾ ಆ್ಯಂಡ್ ಇವತ್ತಿನ ದಿನ ಆಗಿರ್ಬೋದು, ಪ್ರತಿಯೊಂದು ಒಂಥರ ಲೈಫಲ್ಲಿ ತುಂಬಾ ಖುಷಿ ಡೇಸ್ ಬರ್ತಾ ಇದೆ ಸರ್. ತುಂಬಾ ಖುಷಿ ಆಗುತ್ತೆ. ಸಾಕಷ್ಟು ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಅಂಡ್ ಅದ್ರ ಜೊತೆಗೆ ಏನಂತಂದ್ರೆ ತರುಣ್ ಸುಧೀರ್ ಸರ್ ನಿಮ್ಗೆ ಯಾವಾಗ ಕಾಲ್ ಮಾಡಿದ್ರು ಈ ತರ ನೀವು ಆಗ್ತೀರಾ ಸಿನಿಮಾ ಹೀರೋಯಿನ್ ಅಂದಾಗ, ಆ ಕ್ಷಣ ಹೆಂಗಿತ್ತು ನಿಮ್ಗೆ ಅಂತ? ಮಹಾನಟಿ ಆದ್ಮೇಲೆ ಅದೇ ಫಿನಾಲೆಯಲ್ಲಿ ತರುಣ್ ಸರ್ ನನಗೆ 500 ಈ ತರ ಒಂದೊಳ್ಳೆ ಬ್ಲೆಸ್ಸಿಂಗ್ ಅಂತ ಕೊಟ್ಟಿದ್ರು. ಲೈಕ್ ನಾನು ಸಿನಿಮಾಗೆ ಹೀರೋಯಿನ್ ಆಗ್ತೀಯಾ ಅನ್ನೋದೆಲ್ಲ ಆ ಥರ ಎಲ್ಲ ಹೇಳ್ದೆ. ಲೈಫಲ್ಲಿ ಒಳ್ಳೇದಾಗ್ಲಿ, ಫ್ಯೂಚರಲ್ಲಿ ಒಳ್ಳೇದಾಗ್ಲಮ್ಮ ಅಂತ ಹೇಳಿ ಒಂದು 500 ರುಪೀಸ್ ಏನಿದೆ ಅದನ್ನು ನನಗೆ ಕೊಟ್ಟಿದ್ರು. ಬಟ್ ನಾನು ಮ್ಯಾನಿಫೆಸ್ಟ್ ಏನು ಮಾಡ್ತಿದ್ದೆ ಅಂದರೆ, ತರುಣ್ ಸರ್ ಪ್ರೊಡಕ್ಷನಲ್ಲೋ ಅಥವಾ ಅವ್ರ ಡೈರೆಕ್ಷನಲ್ಲೂ ಒಂದು ಸಿನಿಮಾ ಬಂದರೆ ಸಾಕು ಅನ್ನೋದು. ಆ್ಯಂಡ್ ಪ್ರತಿದಿನ ಯಾವಾಗಾದರೂ ಫೋನ್ ಚೆಕ್ ಮಾಡಿದಾಗ ತರುಣ್ ಸರ್ ಅಂತ ಬಂದಾಗ ಓಕೆ ಈ ನಂಬರಿಂದ ಒಂದು ಕಾಲ್ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಸುಮಾರು ಜನ ಫ್ರೆಂಡ್ಸ್ಗಳು ನಮ್ಮ ಲೆಕ್ಚರರ್ಸ್ ಎಲ್ಲ ಕೇಳುವಾಗ ಏನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ತರುಣ್ ಸರ್ದೇ ಒಂದು ಸಿನಿಮಾ ಬರ್ತಾ ಇದೆ, ಆಕ್ಚುಲಿ ನನ್ನೇ ಕೇಳಬೇಕು ಅನ್ಕೊಂಡಿದ್ದಾರೆ, ಅದು ಜಾನ್ವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಅವರು ಇವಾಗ ಬ್ಯುಸಿ ಇದ್ದಾರೆ, ನಾನು ಎಜುಕೇಶನಲ್ಲಿ ಬ್ಯುಸಿ ಇದ್ದೀನಿ, ಸೊ ಆಗತ್ತೆ ಆದಷ್ಟು ಬೇಗ ಅನ್ನೋದು ಸುಮ್ಮನೆ ಹೇಳ್ತಾ ಇದ್ದೆ. ಬಟ್ ಆಮೇಲೆ ಏನಾದರೂ ಕೇಳಿದ್ರೆ ಹೇಳ್ಕೊಳ್ಳೋಣ ಅಂತ. ಓ ಮೈ ಗಾಡ್, ನನಗೆ ಹೇಗೆ ಇದೆಲ್ಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾನು ಸುಮ್ಮನೆ ಅನ್ಕೊಂಡಿದ್ದು ಸರ್. ಡಿಸೆಂಬರಲ್ಲಿ ಆವಾಗಲೇ ಒಂದು ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ ತರುಣ್ ಸರಿಂದ, ಪ್ರಿಯಾಂಕಾ ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಕೇಳ್ತೀಯಾ ಅಂತ. ನನಗೆ ಆ ಕ್ಷಣನ ಸರ್ ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ, ನಾನು ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ. ತರುಣ್ ಸರ್ ಜೊತೆ ಹೇಗೆ ಮಾತಾಡಲಿ ನಾಳೆ, ಆ್ಯಂಡ್ ಅವ್ರ ಜೊತೆ ಅಂದರೆ ಹೇಗೆ ರೆಡಿಯಾಗಿ ಹೋಗ್ಲಿ, ಬರೀ ಇದೇ ಟೆನ್ಷನಲ್ಲೇ ಹೋದೆ. ಆ್ಯಂಡ್ ನಾನು ರೆಡಿಯಾಗಿ ಹೋಗಿದ್ದೆ ಕಂಪ್ಲೀಟ್ಲಿ. ಓಕೆ, ಈ ಸಿನಿಮಾ ಅವ್ರಿಗೆ ಗೊತ್ತು, ಅವ್ರು ಫುಲ್ ಪರ್ಫೆಕ್ಷನ್. ತರುಣ್ ಸರ್ ಅಂದರೆ ಅದರಲ್ಲೊಂದು ಪರ್ಫೆಕ್ಷನ್ ಇದೆ. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಯಾರು ಸೂಟ್ ಆಗಬೇಕು, ಆ್ಯಂಡ್ ನನಗೆ ಯಾವ ಕ್ಯಾರೆಕ್ಟರ್ ತುಂಬ ಅಷ್ಟು ಆಡಿಷನ್ ಮಾಡಿದ್ದಾರೆ, 4-5 ತಿಂಗಳು ಕೂತ್ಕೊಂಡು ನನ್ನ ಬಗ್ಗೆ ಗೊತ್ತಿದೆ ತರುಣ್ ಸರ್ಗೆ. ನನ್ನ ಬಗ್ಗೆ ಅಂತ ಅಲ್ಲ, ಪ್ರತಿಯೊಬ್ಬರ ಬಗ್ಗೆನೂ ಗೊತ್ತು, ಅವ್ರು ಯಾವ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಆ್ಯಂಡ್ ಯಾವುದು ಕ್ಯಾಮ್ರಾ ಫೇಸ್, ಇದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ನಾನು ಓಕೆ ತರುಣ್ ಸರ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ನಾನೇನು ಡಿಸೈಡ್ ಮಾಡೋ ಅಂಥದ್ದು ಏನಿರಲ್ಲ ಅದರಲ್ಲಿ. ತರುಣ್ ಸರ್ ಅನ್ನೋ ಒಬ್ಬರು ಗೈಡ್ ಮಾಡೋರು ಇದ್ದಾರೆ ಅಂದಮೇಲೆ, ಸೊ ಅದಕ್ಕಿಂತ ನನಗೆ ಇನ್ನೇನು ಬೇಕು? ನಾನು ಸ್ಟೋರಿ ಕೇಳಿ ಸ್ಕ್ರಿಪ್ಟ್ ಓಕೆ ಮಾಡಿ ಆಮೇಲೆ ಪ್ರೋಸೆಸ್ ತೊಗೊಳೋದಕ್ಕಿಂತ ನಾನು ರೆಡಿಯಾಗೇ ಹೋದೆ. ಓಕೆ ಸರ್, ನೀವು ಯಾವ್ದು ಕೊಟ್ರು ಐ ಆಮ್ ರೆಡಿ ಟು ಡೂ ಅನ್ನೋ ಥರ. ಆ್ಯಂಡ್ ಹೋದ್ಮೇಲೆ ಅದೊಂದು ಭಯ ಇತ್ತು ಆ್ಯಂಡ್ ನರ್ವಸ್ ಇತ್ತು. ತರುಣ್ ಸರ್ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ಮೊದಲು. ಅದಾದಮೇಲೆ ಸ್ಟೋರಿ ಕೇಳಿದೆ, ತುಂಬ ಖುಷಿ ಆಯಿತು. ನನ್ನ ಏನು ಆ್ಯಕ್ಟಿಂಗ್ ಇದೆ ಅದಕ್ಕೆ ತುಂಬ ಸ್ಪೇಸ್ ಇದೆ ಅದು. ಆ್ಯಂಡ್ ರಾಣಾ ಸರ್ದಾಗಿರಲಿ, ನನ್ನ ಕ್ಯಾರೆಕ್ಟರ್ಗಾಗಿರಲಿ ಡಾಮಿನೇಟ್ ಅಂತ ಯಾವುದೂ ಇಲ್ಲ, ಎರಡೂ ಕ್ಯಾರೆಕ್ಟರ್ ಕೂಡ ಡಾಮಿನೇಟ್ ಮಾಡುತ್ತೆ. ಸೊ ಚೆನ್ನಾಗಿತ್ತು ಸರ್. ಗೌರಿ ಹಬ್ಬದ ದಿನ, ಅದ್ರ ಜೊತೆ ಗಣೇಶ ಹಬ್ಬದ ದಿನ ಸಿಕ್ಕಿರೋಂಥದ್ರಿಂದ, ಸೊ ಗೌರಿ ಗಣೇಶ ಹಬ್ಬ ಅಂದಿದ ತಕ್ಷಣ ಪ್ರಿಯಾಂಕಾ ಅವರಿಗೆ ಏನೆಲ್ಲ ನೆನಪಾಗುತ್ತೆ? ಚೈಲ್ಡ್ಹುಡ್ ಮೆಮೊರೀಸ್ ನ ರೀಕಾಲ್ ಮಾಡೋದಾದ್ರೆ? ಚೈಲ್ಡ್ಹುಡ್ ಮೆಮೊರೀಸ್ ರೀಕಾಲ್ ಆಗುತ್ತೆ ಸರ್. ಹಬ್ಬ ಅಂದ ತಕ್ಷಣನೇ ನಮ್ಗೊಂದು ವಾರದಿಂದನೇ ಸ್ಟಾರ್ಟ್ ಆಗ್ತಿತ್ತು.
ಲೈಕ್ ಸ್ಕೂಲಿಂದ ಬಂದ ತಕ್ಷಣ ಗಣೇಶಗಳನ್ನ ನೋಡೋದಿರ್ಬೋದು ಆ್ಯಂಡ್ ಪ್ರತಿದಿನ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ರೌಂಡ್ ಹಾಕೋದಿರ್ಬೋದು, ಈ ಥರ ಒಂದಿತ್ತು. ಬಟ್ ಇದೇ ನೆನಪಾಗುತ್ತೆ ಸರ್, ಹಬ್ಬ ಅದು ಎಸ್ಪೆಷಲಿ ಗೌರಿ ಗಣೇಶ ಹಬ್ಬ ಅಂತ ಬಂದಾಗ ತುಂಬ ಖುಷಿ ಆಗುತ್ತೆ ಆ್ಯಂಡ್ ತುಂಬ ಕನೆಕ್ಟ್ ಆಗುತ್ತೆ ಅದು ಹಬ್ಬ ಎಲ್ರಿಗೂ. ಗೌರಿ ಅಂದರೆ ಹೆಣ್ಮಕ್ಳು, ಗಣೇಶ ಅಂದರೆ ಗಂಡು ಮಕ್ಕಳು, ಲೈಕ್ ಈ ಥರ ನಮಗೆಲ್ಲ ಎಲ್ಲರೂ ಮನೆಗೆ ಬಂದು ಬಳೆ ಕೊಡೋದಾಗಿರಲಿ, ಡ್ರೆಸ್ ಕೊಡ್ಸೋದಾಗಿರಲಿ, ಸೊ ಈ ಥರ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ನಮ್ಮ ಏಳುಮಲೆ ಟೀಮ್ ಜೊತೆ ಇದು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಅನ್ಕೋತಾ ಇದ್ದೆ ನನ್ನ ಲೈಫಲ್ಲಿ ನಾನು ಬ್ಯುಸಿ ಆಗಬೇಕು ಅಂತ ಗಣೇಶ ಹಬ್ಬದ ದಿನ. ಆ್ಯಂಡ್ ಇವತ್ತು ನಾನು ಬ್ಯುಸಿ ಆಗಿದ್ದೀನಿ ಆ್ಯಂಡ್ ನನ್ನ ಏಳುಮಲೆ ಟೀಮ್ ಜೊತೆನೆ ನಾನು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಸರ್. ಈ ಚಿಕ್ಕ ವಯಸ್ಸಿದ್ದಾಗ ಈ ಚಂದ ವಸೂಲಿ ಮಾಡುವಂತದ್ದಾಗಿರ್ಬೋದು ಅಥವಾ ಮನೆ ಮನೆಗೆ ಹೋಗಿ ಗಣೇಶನ ದರ್ಶನ ಪಡ್ಕೊಳ್ಳುವಂತದ್ದಾಗಿರ್ಬೋದು ಎಲ್ಲ ಇರ್ತಿತ್ತು. ಸೊ ಈ ತರ ನೀವು ಮಾಡಿ ಮನೆಯವ್ರ ಕೈಲಿ ಸಿಕ್ಕಾಕೊಂಡು ಈ ತರ ಇಲ್ಲ ಅಂತಂದ್ರೆ ಮನೆಯವ್ರ ಒಪ್ಪಿಗೆ ತಗೊಂಡೆ ಹೋಗಿದ್ದುಂಟಾ? ನಾನು ಒಂದೆರಡು ಸಲ ಹೋಗಿದ್ದೀನಿ, ಬಟ್ ಮನೇಲಿ ಹೇಳಿರ್ಲಿಲ್ಲ ಈ ತರ ಆಚೆ ಹೋಗ್ತೀನಿ ಅಂತ. ಹೋಗಿ ನಮ್ಗೆ ಅದೇನೋ ಖುಷಿ ಸರ್. ಅದು ಅವ್ರೇನೋ ಒಂದು 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ, ಬಟ್ ನಮ್ಗೇನೋ ಖುಷಿ ಅದು. ಗಣೇಶನ ತರಬೇಕು ಅಂತ ಎಲ್ರೂ ಜೊತೆ ಹೋಗೋದು, ಅಂಡ್ ನಾವು ಗಣೇಶ ತರ್ತಾ ಇದೀವಿ ನೀವೆಷ್ಟು ಕೊಡ್ತೀರಾ ಅಂತ ನಾವೇನೋ ದೊಡ್ಡದಾಗಿ ಬರ್ಕೊಳ್ಳೋದು. ಲೈಕ್ ಇದೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಮಾಡಿದೀವಿ ಆತರ ಎಲ್ಲ. ಪ್ರಿಯಾಂಕಾ ಅವ್ರಿಗೆ ಅಡ್ಗೆ ಮಾಡಕ್ ಬರುತ್ತಾ ಅಂತ? ಬರುತ್ತೆ ಆಬ್ವಿಯಸ್ಲಿ. ಯಾವ ಏನೇ ಮಾಡಿದ್ರು ಅಂದ್ರೆ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ಬೇಕು. ಇದುವರೆಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಕೇಳಿ ಮಾಡಿಸ್ಕೊಂಡು ತಿನ್ನುವಂತಹ ಅಡಿಗೆ ಅಂದ್ರೆ ಯಾವುದು? ಕೇಳಿ ಜಾಸ್ತಿ ಮಾಡಿಸ್ಕೊಂಡು ತಿನ್ನೋದು ಅಂದ್ರೆ ನನಗೆ ದಾಲ್ ರೈಸ್ ಅಂದ್ರೆ ತುಂಬಾ ಇಷ್ಟ ಸರ್. ನನಗೆ ಅದೊಂದು ಕಂಫರ್ಟ್ ಫುಡ್. ಅದು ಎಲ್ಲಿಂದನೋ ಎಲ್ಲೇ ಹೋಗಿದ್ರು ಮನೆಗೆ ಬಂದ ತಕ್ಷಣ ಅದು ನಮ್ಮ ಅಮ್ಮಂಗೆ ಮಾಡೋದು ಸಿಂಪಲ್ ಆಗಿ ರೈಸ್ ದಾಲ್ ಮಾಡು ಮಮ್ಮಿ ಸಾಕು, ಅದು ತಿಂದ್ರೆ ಏನೋ ಕಂಫರ್ಟ್ ಝೋನ್ ಇರುತ್ತೆ, ಒಂದು ಒಳ್ಳೆ ಊಟ ತಿಂದೆ ಅನ್ನೋ ಫೀಲಲ್ಲಿ ಇರ್ತೀನಿ ನಾನು. ಅದು ಮುದ್ದೆ ಮಾಡಕ್ ಬರುತ್ತಾ, ತಿನ್ನಕ್ ಬರುತ್ತಾ? ಮುದ್ದೆ ಮಾಡ್ತೀನಿ ಸರ್, ಮುದ್ದೆ ಕಲ್ತಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಗಂಟಾಗೋದು ಈ ಥರ ಎಲ್ಲ ಆಯಿತು, ಬಟ್ ಇವಾಗ ನಮ್ಮಮ್ಮ ದಿನ ಮಾಡಿಸಿ ಸುಡ್ಕೊಂಡೆ ಒಂದಷ್ಟು ದಿನ. ಬಟ್ ಇವಾಗ ಮಾಡಿ ಅಭ್ಯಾಸ ಇದೆ. ಈಗ ಒಂದು ರಿಯಾಲಿಟಿ ಶೋ ಆಯ್ತು, ಸಿನಿಮಾನು ಆಯ್ತು. ಫ್ರೀ ಟೈಮ್ ಇದ್ದಾಗ ಪ್ರಿಯಾಂಕಾ ಅವರು ಏನ್ ಮಾಡ್ತಿರ್ತಾರೆ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಫ್ರೀ ಟೈಮ್ ಇದ್ದಾಗ ಅದೇ ಸರ್, ಫ್ರೀ ಟೈಮ್ ಇದ್ದಾಗ ನಾನು ಜಾಸ್ತಿ ಫಿಸಿಕ್ ಬಗ್ಗೆ ಥಿಂಕ್ ಮಾಡ್ತೀನಿ. ಲೈಕ್ ಎಲ್ಲದರಲ್ಲೂ ಪರ್ಫೆಕ್ಷನ್ ಇರಬೇಕು. ಇವಾಗ ಹೀರೋಯಿನ್ ಅಂತ ಬಂದರೆ ತುಂಬ ಕಾಂಪಿಟೇಷನ್ ಇದೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಬಂದರೆ ಪ್ರತಿಯೊಬ್ರು ಅದರಲ್ಲಿ ಇದ್ದಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ವರ್ಕ್ ಮಾಡೋಣ ಅದರಲ್ಲೂ ಅನ್ನೋ ಥರ, ವರ್ಕೌಟ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಸೊ ಇದ್ರ ಬಗ್ಗೆ ವರ್ಕ್ ಮಾಡ್ತೀನಿ. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅಂತ ಬಂದಾಗ ಮೆಥಡ್ ಆ್ಯಕ್ಟಿಂಗ್ ಅಂತ ಸ್ವಲ್ಪ ಬರುತ್ತೆ, ಅದನ್ನು ತಗೊಂಡು ಬೇರೆ ಲ್ಯಾಂಗ್ವೇಜಸಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಮೂವೀಸ್ ನೋಡೋದಾಗಿರಲಿ ಬೇರೆ ಲ್ಯಾಂಗ್ವೇಜಸಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಸಿಚುವೇಶನ್ಗೂ, ಲೈಕ್ ಈ ಥರ ಎಲ್ಲ ಒಂದು ಸ್ವಲ್ಪ ವರ್ಕ್ ಮಾಡ್ತಾ ಇರ್ತೀನಿ. ವರ್ಕೌಟ್ ಅಂತ ಹೇಳಿದ್ರಿ, ನಟಿ ಆಗ್ಬೇಕು ಅಂತಂದ್ರೆ ನೀವೇ ಹೇಳ್ದಂಗೆ ಫಿಸಿಕ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪಾತ್ರಕ್ಕೆ ತಕ್ಕಂಗೆ ನಮ್ಮ ಫಿಸಿಕ್ ನ ಚೇಂಜ್ ಮಾಡ್ಕೋಬೇಕು. ಅದ್ರ ತಕ್ಕಂಗೆ ನಾವು ಸ್ಕಿನ್ ಆಗಿರ್ಬೋದು, ಹೇರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಅಂಡ್ ಬಿಫೋರ್ ಫುಡ್, ಆಫ್ಟರ್ ಫುಡ್, ಅಂದ್ರೆ ಬಿಫೋರ್ ವರ್ಕೌಟ್, ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಂತೀರಾ ಅಂತ? ಸರ್ ಇವಾಗ ನಾನು ಅಷ್ಟು ಸ್ಟ್ರಿಕ್ಟ್ ಡಯಟ್ ಮಾಡ್ತಿಲ್ಲ, ಬಿಕಾಸ್ ನಮ್ಮ ಮನೇಲಿ ಏನು ಹೇಳೋದಂದ್ರೆ ಇನ್ನೂ ಚಿಕ್ಕ ಏಜು ನನಗೆ, ಇವಾಗ 19 ವರ್ಷ, ಯಾಕೆ ಅಷ್ಟೊಂದೆಲ್ಲ ಡಯಟ್ ಮಾಡಬೇಕು, ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ನಾನು ಮಾಡೋದು ಸಿಂಪಲ್ ಸರ್. ವರ್ಕೌಟ್ ಅಂದರೆ ನಾನೇ ಮಾಡಬೇಕು ಅಂತ, ಹೀರೋಯಿನೇ ಮಾಡಬೇಕು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಅವಶ್ಯಕತೆ ಇದೆ ಲೈಫಲ್ಲಿ. ಈಗಿನ ಫುಡ್ ಆಗಿರಲಿ, ಈಗಿನ ಜನ್ರೇಷನಲ್ಲಿ ಅದೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ವರ್ಕೌಟ್ ಆಗಿರಲಿ ಸ್ವಲ್ಪ ಡಯಟ್ ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸಿಂಪಲ್ ಸರ್, ಮನೆ ಊಟ ತಗೊಳ್ತೀನಿ ಜಾಸ್ತಿ ಆ್ಯಂಡ್ ಹೊರಗಡೆ ಜಾಸ್ತಿ ತಿನ್ನೋದಿಲ್ಲ. ನಗ್ಬೇಡಿ, ಅವ್ರಿಗೆ ಗೊತ್ತು ನನ್ನ ರಿಯಾಲಿಟಿ ಏನಿಂತ, ಅದಕ್ಕೆ. ಹೌದು, ಆರಾಧನಾ ಭಟ್. ಜಾಸ್ತಿ ಮನೆ ಊಟ ತಿನ್ನಿ, ಫ್ರೂಟ್ಸ್ ತಿನ್ನಿ. ಈಗ ಇನ್ನೊಂದು ಏನಂತಂದ್ರೆ ಮೇಡಮ್, ಈಗ ಮಹಾನಟಿಯಿಂದ ನಿಮ್ಮ ಒಂದು ಕಿರುತೆರೆ ಪಯಣ ಶುರುವಾಗಿದೆ. ಸೊ ಗಂಟೆಗಟ್ಲೆ ಶೂಟ್ ಮಾಡ್ತಿರ್ತಿದ್ರಿ, ಮೇಕಪ್ ಎಲ್ಲ ಮಾಡ್ಕೊಂಡಿರ್ತೀರ. ಯಾಕಂತಂದ್ರೆ ಮೇಕಪ್ ಹಾಕೊಳ್ಳೋದ್ರಿಂದ ಆ ಕೆಮಿಕಲ್ಸ್ ಎಲ್ಲ ಇರುತ್ತೆ, ಸೊ ಸ್ಕಿನ್ ಎಲ್ಲ ಡ್ಯಾಮೇಜಸ್ ಆಗಿರ್ತೈತೆ. ಸೊ ಮನೆಯಲ್ಲಿ ಅಮ್ಮ ಏನಾದ್ರು ಹೋಮ್ ರೆಮಿಡೀಸ್ ಏನಾದ್ರು ಕೊಡ್ತಿದ್ರಾ, ಅಥವಾ ನೀವೇನಾದ್ರು ಆಫ್ಟರ್ ಮೇಕಪ್ ಆದ್ಮೇಲೆ ಏನಾದ್ರು ಸ್ಕಿನ್ ಕೇರ್ ಬಗ್ಗೆ ಏನಾದ್ರು ಪ್ರಿಕಾಷನ್ಸ್ ತಗೊಂತಿದ್ರಾ?
ಆ, ಏನಿಲ್ಲ ಸರ್, ಮನೆಯಲ್ಲಿ ಜಾಸ್ತಿ ಇದ್ದಾಗ ಬರೀ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಅದ್ ಬಿಟ್ರೆ ನೀರ್ ಜಾಸ್ತಿ ಕುಡಿಬೇಕು ಸರ್, ಅದೇ ಸ್ಕಿನ್ನಿಗೆ ಒಳ್ಳೇದು. ಅಂಡ್ ಮೇಕಪ್ ಅಂತ ಬಂದಾಗ ನಾವು ಆರ್ಟಿಸ್ಟ್ ಅಪ್ಲೈ ಮಾಡ್ಲೇಬೇಕು, ಸೊ ಅದಕ್ಕೆಲ್ಲ ಏನು ಹೇಳೋದಕ್ಕಾಗಲ್ಲ. ಬಟ್ ನೋಡ್ಕೊಂಡು ಅಪ್ಲೈ ಮಾಡ್ಬೇಕು. ಅಂಡ್ ನಮ್ದೇ ಆದಂತ ಒಂದಷ್ಟು ಥಿಂಗ್ಸ್ ನ ತಗೊಂಡೋದ್ರೆ ಇನ್ನೂ ಒಳ್ಳೇದು. ಅಂದ್ರೆ ಎಲ್ಲರಿಗೂ ಅಪ್ಲೈ ಮಾಡ್ತಾರೆ, ನಮ್ ಸ್ಕಿನ್ಗೂ ಅದನ್ನೇ ಅಪ್ಲೈ ಮಾಡಿದ್ರೆ ಎಲ್ಲೋ ಡ್ಯಾಮೇಜ್ ಆಗ್ಬೋದು. ಬಟ್ ನಮ್ದೇ ಅಂತ ಒಂದಷ್ಟು ಮೇಂಟೈನ್ ಮಾಡ್ಬೇಕು. ಸ್ಕಿನ್ ಕೇರ್ ರುಟೀನ್ ಆಗಿರ್ಲಿ, ಮೇಕಪ್ ಅಂತ ಬಂದಾಗ ಅದು ಮೇಂಟೈನ್ ಮಾಡ್ಬೇಕು. ಅಂದ್ರೆ ಈಗ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ, ಬ್ಯೂಟಿ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ರೆಮಿಡಿ ಸರ್, ಮನೇಲಿದ್ರೆ ಕೊಬ್ಬರಿ ಎಣ್ಣೆ ಹಚ್ಚೋದು ರಾತ್ರಿ ಎಲ್ಲ ಸ್ಕಿನ್ನಿಗೆ ಸ್ವಲ್ಪ ಹೈಡ್ರೇಟ್ ಆಗ್ಲಿ ಅಂತ. ಅಂಡ್ ಅದೇ ಕಡಲೆ ಹಸಿಟ್ಟು, ಅರಿಶಿನ ಇದ್ರ ಪ್ಯಾಕ್ ಹಾಕ್ತೀನಿ. ಅಂಡ್ ತಲೆಗಾದ್ರೆ ಮೆಂತ್ಯ ಎಲ್ಲ ನಮ್ಮಮ್ಮ ರಾತ್ರಿ ಓವರ್ ನೈಟ್ ಸೋಕ್ ಮಾಡಿ ಅದನ್ನ ಬೆಳಗ್ಗೆ ಮಿಕ್ಸಿಗೆ ಹಾಕಿ ತಲೆಗೆ ಅಪ್ಲೈ ಮಾಡೋದು. ಮತ್ತೆ ಜಾಸ್ತಿ ಎರಡು ವಾರಕ್ಕೆ 1-2 ಸಲ ಆದ್ರೂ ಕೊಬ್ಬರಿ ಎಣ್ಣೆ ಹಚ್ಚಿ ಸೊ ಮಾಯಿಶ್ಚರ್ ಆಗಿರ್ಲಿ ಅಂತ ಎಲ್ಲ ಮಾಡ್ತಾರೆ ಅಮ್ಮ. ಅಂಡ್ ಎವ್ರಿ ಡೇ ಫುಲ್ ಸ್ನಾನ, ಫುಲ್ ಹೆಂಗಂದ್ರೆ ನಮ್ಮಮ್ಮನೇ ಮಾಡಿಸೋದು. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಮಾಡಿಸ್ತಾರೆ. ನನಗೆ ಸ್ವಲ್ಪ ಅದೇ ನೆಗಡಿ ಬೇಗ ಆಗತ್ತೆ, ಅದಕ್ಕೆ ಇವಾಗ ಅಮ್ಮ ಇಲ್ಲ, ಅದಕ್ಕೆ ಏನೇನೋ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಬಟ್ ಅಮ್ಮ ಇದ್ರೆ ಕರೆಕ್ಟ್ ಆಗಿರ್ತೀನಿ. ಈಗ ಇನ್ನೊಂದೇನಂದ್ರೆ ನಟಿಯಾಗಿ ನೀವು ಒಂದು ನಿಮ್ಮ ಬದುಕಿನ ಪಯಣವನ್ನ ಶುರು ಮಾಡ್ತಿದ್ರೆ ಅಂದಾಗ ನಿಮ್ಮ ಡ್ರೀಮ್ ಅಲ್ಲಿ ಒಂದಷ್ಟು ಜನರ ಜೊತೆ, ಈಗ ಕನ್ನಡದಲ್ಲಿ ಸಾಕಷ್ಟು ಜನ ನಟರಿರ್ತಾರೆ, ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು, ಇಂಥ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋಂಥದ್ದು ಇರುತ್ತೆ. ಆ ಥರ ಡ್ರೀಮ್ ಪ್ರಾಜೆಕ್ಟ್ ಏನಾದ್ರು ಇದೆಯಾ, ಅಥವಾ ಇಂಥ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ? ಸರಿ, ಇಂಥ ನಟ ಆತರ ಎಲ್ಲ ಏನು ಇಲ್ಲ. ಬಟ್ ನಾನು ಯಾವುದೇ ಫಸ್ಟ್ ನಾನು ನೋಡೋದೇ ಸ್ಕ್ರಿಪ್ಟ್ ಸರ್. ಇವಾಗ ಸ್ಕ್ರಿಪ್ಟ್ ಚೆನ್ನಾಗಿರುತ್ತೆ, ಡೈರೆಕ್ಷನ್ ಚೆನ್ನಾಗಿಲ್ಲ ಅಂತ ಅಂದ್ರೂ ಅದೊಂದು ಸ್ಕ್ರಿಪ್ಟ್ ಇಂದ ಎತ್ಕೊಳ್ಳುತ್ತೆ. ಅವಾಗಿಂದ ಆ ಒಂದು ಡೈರೆಕ್ಷನ್ ಆಗಿರ್ಲಿ, ಅದೊಂದು ಪ್ರೊಡಕ್ಷನ್ ಹೌಸಿಗೆ ಒಂದು ನೇಮ್ ಬರುತ್ತೆ. ಅದೇ ಒಂದು ಡೈರೆಕ್ಷನ್ ಚೆನ್ನಾಗಿದ್ದು ಸ್ಕ್ರಿಪ್ಟ್ ಓಕೆ ಅಂತ ಇದ್ರೂ ಅದು ವರ್ಕ್ ಆಗಲ್ಲ. ಸೊ ಮೇಯ್ನ್ ಆಗಿ ನೋಡೋದೇ ನಾನು ಸ್ಕ್ರಿಪ್ಟ್ ನೋಡ್ತೀನಿ. ಬಟ್ ಈ ಸಿನಿಮಾದಲ್ಲಿ ನಾನು ನೋಡಿದ್ದೆ ಫಸ್ಟ್, ಓಕೆ ತರುಣ್ ಸರ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ, ಅವರು ಓಕೆ ಮಾಡಿದ್ದಾರೆ ಅಂದ್ರೆ ನನಗೂ ಓಕೆ ಅನ್ನೋ ತರನೇ ಇದ್ದಿದ್ದು. ಬಟ್ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕಂದ್ರೆ ಯೋಚನೆ ಮಾಡ್ಬೇಕು, ಸ್ಕ್ರಿಪ್ಟ್ ವೈಸ್ ಹೋಗೋಣ ಅಂತ ಅನ್ಕೊಂಡಿದ್ದೆ. ನಿಮ್ಮ ಫೇವ್ರೆಟ್ ನಟ ದರ್ಶನ್ ಅವ್ರ ಬಗ್ಗೆನೂ ಕೂಡ ಹೇಳಿದ್ರಿ. ಹಬ್ಬದ ವಿಶಸ್ ಇವತ್ತು ಎಲ್ಲೇ ಇದ್ರು ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಅವ್ರ ಮನಸ್ಸಲ್ಲಿ ವಿಶಸ್ ಅನ್ನ ತಿಳಿಸ್ತೀರಾ. ಏನ್ ಹೇಳ್ತೀರಾ ನಟನ ಬಗ್ಗೆ, ನಿಮ್ಮ ಫೇವ್ರೆಟ್ ನಟನ ಬಗ್ಗೆ, ಹಾಗೇನೆ ಹಬ್ಬದ ವಿಶಸ್ ಯಾವ ರೀತಿ ತಿಳಿಸ್ಕೊಡ್ತೀರಾ? ದರ್ಶನ್ ಸರ್ ಬಗ್ಗೆ ನಾವೇನು ಹೇಳೋ ಆಗಿಲ್ಲ, ಅವರು ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂಡ್ ನಿಮ್ಗೂ ಕೂಡ ಗೊತ್ತು ದರ್ಶನ್ ಸರ್ ಅಂದ್ರೆ ಏನು ಅಂತ. ಅಂಡ್ ಇವತ್ತು ಏನೇನೋ ಕಮೆಂಟ್ಸ್ ಗಳು ಬರ್ತಾ ಇದೆ. ಬಟ್ ಓಕೆ, ದರ್ಶನ್ ಸರ್ ಅಂದ ತಕ್ಷಣ ಅದು ಡಿ ಬಾಸ್ ಫ್ಯಾನ್ಸ್ ಅಂದ್ರೆ ಬೇರೆನೆ ಇದೆ. ಯಾರು ಡಿ ಬಾಸ್ ಫ್ಯಾನ್ಸ್ ಈ ತರ ಟೆಕ್ಸ್ಟ್ ಮಾಡೋದಾಗಿಲ್ಲ, ಮೆಸೇಜ್ ಮಾಡೋದಾಗಿಲ್ಲ. ಅಂಡ್ ದರ್ಶನ್ ಸರ್ ಇದನ್ನ ಯಾರಿಗೂ ಹೇಳ್ಕೊಟ್ಟಿಲ್ಲ ಈ ತರ ಮಾಡಿ ಅಂತ. ದರ್ಶನ್ ಸರ್ ಏನು ಅಂತ ಎಲ್ರಿಗೂ ಗೊತ್ತಿದೆ. ಅಂಡ್ ಇವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಜೊತೆ ಇಲ್ಲ. ಬಟ್ ಎಲ್ಲೇ ಇದ್ರು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ಬಟ್ ಹಾಗೆ ಇರ್ತಾರೆ ಯಾವಾಗ್ಲೂ ಆರಾಮಾಗಿ. ಇವಾಗ ತಾನೇ ಒಂದ್ ಸಾಂಗ್ ರಿಲೀಸ್ ಆಗಿದೆ, ಇದ್ರೆ ನೆಮ್ಮದಿ ಆಗಿರ್ಬೇಕಂತ. ಅಂಡ್ ನೆಮ್ಮದಿ ಆಗಿದ್ದಾರೆ. ಅಂಡ್ ಎಲ್ರೂ ನೆಮ್ಮದಿ ಆಗಿದ್ದಾರೆ. ಹಬ್ಬದಲ್ಲಿ ಖುಷಿ ಆಗತ್ತೆ ಸರ್. ದರ್ಶನ್ ಸರ್ ಆಗಿರ್ಲಿ, ಅವ್ರ ಫ್ಯಾನ್ಸ್ ಆಗಿರ್ಲಿ, ಪ್ರತಿಯೊಬ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ದರ್ಶನ್ ಸರ್ ನಮ್ ಜೊತೆನೆ ಇದ್ದಾರೆ ಅಂತ. ಈಗ ದರ್ಶನ್ ಸರ್ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಯ್ತು? ದರ್ಶನ್ ಸರ್ ಅವರನ್ನ ಇಷ್ಟಪಡೋದಕ್ಕೆ ಕಾರಣ ಏನು ನಿಮ್ಗೆ ಪರ್ಸನಲಿ? ಒಬ್ಬೊಬ್ರಿಗೂ ಒಂದೊಂದು ಅವ್ರ ಆಟಿಟ್ಯೂಡ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಇಲ್ಲ ಅವ್ರ ಪರ್ಸನಲ್ ಗುಣಗಳಾಗಿರ್ಬೋದು, ಅವ್ರ ಪ್ರಾಣಿ ಪ್ರಿಯ ಆ ತರದ್ದಾಗಿರ್ಬೋದು, ಎಲ್ಲ ಆಗುತ್ತೆ. ಸೊ ಹಾಗಾಗಿ ಅವ್ರು ಕೇರ್ ಮಾಡೋದು ಸರ್ ಪ್ರತಿಯೊಬ್ರಿಗೂ. ಅವ್ರು ಯಾರೇ ಬಂದ್ರು ಹಾಗೆ ಕಳ್ಸೋದಿಲ್ಲ, ಊಟ ಮಾಡೇ ಕಳಿಸ್ತಾರೆ. ಯಾರೇ ಆಗಿರ್ಲಿ, ಎಷ್ಟೇ ಹಸುವಾಗಿರ್ಲಿ, ಊಟ ಖಾಲಿ ಆಗಿರ್ಲಿ, ತರ್ಸೆ ಅವ್ರಿಗೆ ಮಾಡ್ಸೆ ಕಳ್ಸೋದು. ಅದೊಂದು ಗುಣ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಅವ್ರ ಫೇವ್ರೆಟ್ ಮೂವಿ ಬಂದು ಇವಾಗ ತುಂಬಾ ಇದೆ. ಅದ್ರಲ್ಲಿ ನನಗೆ ಯಾವಾಗ್ಲೂ ಒಂದ್ 10 ಸಲ ಹಾಕಿದ್ರು 20 ಸಲ ಹಾಕಿದ್ರು ನೋಡ್ತೀನಿ ಅಂದ್ರೆ ದಟ್ ಈಸ್ ಬುಲ್ಬುಲ್. ಆ ಸಿನಿಮಾ ರಚಿತಾರಾಮ್ ಆಗಿರ್ಬೋದು ಅಂಡ್ ನಮ್ ದರ್ಶನ್ ಸರ್ ಆಗಿರ್ಬೋದು, ಇಬ್ರು ಕಾಂಬಿನೇಷನ್ ಸಕ್ಕತ್ತಾಗಿದೆ ಆ ಸಿನಿಮಾದಲ್ಲಿ. ಅಂಡ್ ಯಾವಾಗ ಹಾಕಿದ್ರು ಅದೊಂದು ನೋಡ್ತಾನೆ ಇರ್ತೀನಿ. ಆ ಸಾಂಗ್ಸ್ ಆಗಿರ್ಲಿ, ಆ ಸಿನಿಮಾ ಆಗಿರ್ಲಿ, ತುಂಬಾ ಇಷ್ಟ. ಡೆವಿಲ್ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತದೆ. ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ? ತುಂಬಾ ವೆಯ್ಟ್ ಮಾಡ್ತಿದ್ವಿ. ಇವಾಗ ಆ ಸಾಂಗ್ ನೋಡೇನೆ ಇನ್ನೂ ಜಾಸ್ತಿ ಆಯ್ತು ನಮ್ಗೆ, ಓ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದು. ತುಂಬಾ ವೆಯ್ಟ್ ಮಾಡ್ತಾ ಇದೀವಿ ಎಲ್ರು. ನಾನಂತ ಅಲ್ಲ, ಡಿ ಬಾಸ್ ಫ್ಯಾನ್ಸ್ ಅಲ್ದೇ ಇರೋರು ಎಲ್ರು ವೆಯ್ಟ್ ಮಾಡ್ತಿದ್ದಾರೆ. ಸಿನಿಮಾ ಅಂದ್ರೇನೆ, ಬಾಸ್ ಅಂದ್ರೇನೆ ಒಂದ್ ಕ್ರೇಜ್. ಅವ್ರ ಸಿನಿಮಾ ಅಂದ್ರೆ ಎಲ್ರು ವೇಟಿಂಗ್.
ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಏಳುಮಲೆ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಗಳನ್ನ ಕೊಡ್ಲಿ, ನೀವು ಅನ್ಕೊಂಡಂಗೆ ಪರಭಾಷೆಗಳಲ್ಲೂ ಕೂಡ ಮಿಂಚಿ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ಇದೇ ಸೆಪ್ಟೆಂಬರ್ 5ಕ್ಕೆ ನಮ್ಮ ಏಳುಮಲೆ ಸಿನಿಮಾ ಬರ್ತಾ ಇದೆ. ಮಿಸ್ ಮಾಡದೆ ಎಲ್ಲರೂ ಹೋಗಿ. ಯಾಕೆ ನೋಡಿ ಅಂತ ಹೇಳ್ತೀನಿ ಅಂದ್ರೆ, ಸಿನಿಮಾ ಇಂದ ಹೊರಗಡೆ ಬರ್ತಾ ಒಂದು ಬ್ಯೂಟಿಫುಲ್ ಆಗಿರೋ ಪ್ಯೂರ್ ಲವ್ ಸ್ಟೋರಿನ ನೀವು ನೋಡ್ತೀರಾ ಅಂಡ್ ಎಂಗೇಜ್ ಆಗಿ ಈ ಸಿನಿಮಾ ಇಂದ ಆಚೆ ಬರ್ತೀರಾ. ಮಿಸ್ ಮಾಡದೆ ಇದೇ ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ಹೋಗಿ ನೋಡಿ. ಥ್ಯಾಂಕ್ ಯು. ಇದಾಗಿತ್ತು ನಟಿ ಪ್ರಿಯಾಂಕಾ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.